ನಮಸ್ತೆ ಎಲ್ರಿಗೂ. ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ, ಸಂಕಟ ಬಂದಾಗ ವೆಂಕಟರಮಣ ಅಂತ. ಇನ್ನೊಂದು ಗಾದೆ ಮಾತಿದೆ, ಆಪತ್ತಿಗಾದವನೇ ನೆಂಟ ಅಂತ. ಇದು ಯಾಕೆ ಹೇಳಿದೆ ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ಮನುಷ್ಯನ ಸ್ವಭಾವ ಒಂಥರ ವಿಚಿತ್ರವಾದದ್ದು. ಅದು ಈ ಮನ ಅನ್ನುವ ಒಂದು ಮರ್ಕಟ ಅಂತ ಹೇಳ್ತಾರಲ್ಲ, ಅದರ ಹಾಗೆ ನಡ್ಕೊಳ್ಳುವಂಥದ್ದು. ಅಂದರೆ ಸಮಯಕ್ಕೊಂದು ಸುಳ್ಳು ಜಾರಿಸಿ ಆ ಕ್ಷಣಕ್ಕೆ ತಕ್ಕಂತೆ ಬದುಕುವ ಒಂದು ಚಿತ್ರನಾಟಕ ವೇಷಧಾರಿ ಮನಸ್ಸು ಮನುಷ್ಯನ ಹತ್ರ ಏನೆಲ್ಲ ವೇಷ ಹಾಕಿಸುತ್ತೆ ಅಂತ ನಾನು ಯೋಚನೆ ಮಾಡ್ತಿರ್ತೀನಿ ಯಾವಾಗಲೂ. ಈಗ ವಯನಾಡಿನ ದುರಂತ ಬಂತು ನೋಡಿ. ವಯನಾಡಿನ ದುರಂತ ಬಂದಾಗ ಸುಮಾರು 500 ಜನ ಸತ್ತು, ಇನ್ನೂ ಜಾಸ್ತಿ ಆಗಿರಬಹುದು ಅವರ ಸಂಖ್ಯೆ ಅಂತ ಹೇಳ್ತಾರೆ. ಆದರೆ ನಮಗೆ ಮುಖ್ಯವಾಗಿ ಏನಪ್ಪ ಗಮನಿಸಬೇಕಾಗಿರೋದು ಇಲ್ಲಿ ಅಂದರೆ, ಆ ದುರಂತ ಬಂದಾಗ ಈ ಆಪತ್ತಿಗಾದವನೇ ನೆಂಟ ಅನ್ನೋ ಹಾಗೆ, ಸಂಕಟ ಬಂದಾಗ ವೆಂಕಟರಮಣ ಅನ್ನೋ ಹಾಗೆ ಎಷ್ಟು ಜನ ತಮ್ಮ ತನು ಮನ ಧನದಿಂದ ಸಹಾಯ ಮಾಡಿದ್ದಾರೆ ಅಂತ ಹೇಳಿ ನಾನು ನೋಡಿದಾಗ, ಅಬ್ಬಾ ಮನುಷ್ಯ ಎಂಥ ಅದ್ಭುತ ಜೀವಿ ಅಂತ ಅನಿಸಿದ್ರಲ್ಲಿ ಯಾವುದೇ ಮಾತಿಲ್ಲ. ನೀವೆಲ್ಲ TV ನೋಡಿರ್ಬೋದು, ಬೆಳಗಿನಿಂದ ರಾತ್ರಿ 11 ಗಂಟೆ ತನಕ ಅಡುಗೆ ಕೆಲಸ ಮಾಡಿ ಆ ರಕ್ಷಣಾ ಕಾರ್ಯಕ್ಕೆ ಬಂದವರಿಗೂ ಗಾಯಾಳುಗಳಿಗೂ ಸಹಾಯ ಮಾಡಿದ ಎಲ್ಲ ಜನಗಳಿಗೂ ಊಟ ಉಪಚಾರದ ವ್ಯವಸ್ಥೆಯನ್ನು ಮಾಡುವ ಇಂಟರ್ವ್ಯೂವನ್ನು ನಾನು ನೋಡಿದ್ದೆ. ಅದು ತುಂಬ ನನ್ನ ಮನಸ್ಸನ್ನು ತಟ್ಟಿತ್ತು. ಕೇರಳದ ಸಣ್ಣ ಸಣ್ಣ ಮಕ್ಕಳೆಲ್ಲ ತಮ್ಮ ಎಲ್ಲ ಹಣಕಾಸಿನ ನೆರವನ್ನು ಕ್ರೋಢೀಕರಿಸಿಕೊಂಡು ಸೈಕಲ್ಗೆ ಇಟ್ಟಿದ್ದ ಹಣವನ್ನು, ಒಂದು ಬಾಲಕಿಯಂತೂ ತನ್ನ ಚಿನ್ನದ ಓಲೆಯನ್ನು ಮಾರಿ ಹಣ ಕೊಟ್ಟಿದ್ದನ್ನು ನಾನು ನೋಡಿದೆ ಟಿವಿಯಲ್ಲಿ. ನಿಜವಾಗ್ಲೂ ಮನುಷ್ಯನ ಮನಸ್ಸಿನ ಹೃದಯವಂತಿಕೆ ಇಲ್ಲಿದೆ ಅಂತ ಅನ್ನಿಸ್ತು. ಆದರೆ ವಿಶೇಷ ಏನು ಅಂದರೆ, ಇಷ್ಟೆಲ್ಲ ಮಿಡಿಯುವ ಮನಸ್ಸುಗಳಿದ್ದಾಗ ಈ ಮರಣದ ಒಂದು ವಿಕಾರ ರೂಪವನ್ನು ನೋಡಿ ಎಷ್ಟೋ ಜನರ ಮನಸ್ಸಲ್ಲಿ, ಅಯ್ಯೋ ನಾಳೆ ನಮ್ಮದು ಹೀಗೆ ಆದರೆ ಬೇರೆಯವರು ನಮ್ಗೆ ಹೆಲ್ಪ್ ಮಾಡಬೇಕಲ್ಲ ಅನ್ನೋ ಸಹಾಯದಿಂದ ಉದಾರವಾಗಿ ಹೆಲ್ಪ್ ಮಾಡುವ ಒಂದು ಮನೋಭಾವ ಇದ್ದಾಗಲೂ ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡಿದವರು ಇದ್ದಾರೆ. ಆದರೆ ಮನುಷ್ಯನ ಮನಸ್ಸು ಬೇರೆ ಬೇರೆ ಥರ ಅಲ್ವಾ ಯೋಚನೆ ಮಾಡೋದು. ಅದಕ್ಕೆ ನಾನು ಆ ಮಾತು ಹೇಳಿದ್ದು. ಈಗ ಒಂದು ಹಂತದ ವಿಷಯ ಈ ಥರ. ಕೇರಳದಲ್ಲಿ ಆದ ಘಟನೆಗೆ ಎಲ್ಲ ಮನಸ್ಸುಗಳು ಮಿಡಿದು, ಸರಿ ದುರಂತದಲ್ಲಿ ಜನ ಸುಧಾರಿಸ್ಕೊಂತಾರೆ, ಅದೆಲ್ಲ ಸರಿ. ಈ ಆಪತ್ತಿನಲ್ಲಿದ್ದವರಿಗೆ ಮಿಡಿಯುವ ಈ ಮನಸ್ಸು, ಯಾವುದೇ ಭೇದ ಭಾವವಿಲ್ಲದೆ ತುಡಿಯುವ ಈ ಮನಸ್ಸು ಎಲ್ಲವೂ ಸರಿಯಾದ ಮೇಲೆ ಇದ್ದಕ್ಕಿದ್ದ ಹಾಗೆ ನಾನು ನನ್ನದು ಅಂತ ವರ್ತಿಸುತ್ತಲ್ಲ. ಇದು ಏನು ವಿಚಿತ್ರ ಅಲ್ವಾ ಬದುಕಲ್ಲಿ. ನನಗೆ ನಿಜವಾಗ್ಲೂ ನಗು ಬರೋದೇ. ಎಲ್ಲವೂ ಸರಿಯಾದಾಗ ಹಂಚುವ ಬುದ್ಧಿ ನಮ್ಮಲ್ಲಿ ಹೊರಟೋಗ್ಬಿಡುತ್ತೆ. ನಾನು ನನ್ನದು ಅನ್ನೋದು ನಮಗೆ ಬಂದ್ಬಿಡುತ್ತೆ ಅಲ್ವಾ, ಸ್ವಾರ್ಥ ಕವಿದು ಬಿಡುತ್ತೆ. ಅದೇ ಅಪಾಯ ಪಡಗಾದಾಗ ಮಾತ್ರ ಅದು ನಾವು ನಮ್ಮದು ಅಂತ ಆಗ್ಬಿಡುತ್ತೆ. ಇದೊಂದು ಅದ್ಭುತ ಮನುಷ್ಯನ ಜೀವನದಲ್ಲಿ. ಇರಲಿ, ಆ ಕೇರಳದ ವಯನಾಡಿನ ದುರಂತದಲ್ಲಿ ಇದರ ಚಿತ್ರಣಗಳನ್ನೆಲ್ಲ ನೋಡಿದ್ದೀವಿ. ಇದೇ ಬದುಕುವ ಅಮೃತವಾಹಿನಿ, ಈ ಮಾನವೀಯತೆಯೇ ಅಮೃತವಾಹಿನಿ ಅಂತ ನನಗನ್ಸುತ್ತೆ. ಆದರೆ ಈ ಎಲ್ಲ ವಿದ್ಯಮಾನಗಳನ್ನು ಬದಿಯಲ್ಲಿಡೋಣ. ಇನ್ನೊಂದು ವಿಶೇಷ ಇದೆ. ಯಾರಾದರೂ ದುಃಖದಲ್ಲಿದ್ದವರಿಗೆ ನಾವು ಸಹಾಯ ಮಾಡ್ತೀವಲ್ಲ, ಆ ಸಹಾಯ ಮಾಡುವವರು ಸ್ವಲ್ಪ ಒಳ್ಳೆಯ ಸ್ಥಿತಿಯಲ್ಲಿ ಇರ್ತಾರೆ. ಅವರು ಯಾವುದೇ ಅಪಘಾತಕ್ಕೊಳಗಾಗಿರಲ್ಲ, ಎಲ್ಲ ಸ್ಥಿಮಿತದಲ್ಲಿರ್ತಾರೆ. ಬೇಕಾದ ಸಾಂಪತ್ತಿಕ ವಿಶೇಷಗಳೆಲ್ಲ ಅವರ ಹತ್ರ ಇರುತ್ತೆ. ತೀವ್ರವಾದ ಆಘಾತಕ್ಕೊಳಗಾದವರು ಸಾಯುವ ಮನಸ್ಸು ಮಾಡ್ತಿರ್ತಾರೆ. ಯಾವಾಗಲೂ ನಿರಾಶೆ, ಎಲ್ಲವನ್ನು ಕಳೆದುಕೊಂಡವರಿಗೆ ಸಾವು ಬಿಟ್ಟರು ಬೇರೆ ಮಾರ್ಗ ತೋರೋದಿಲ್ಲ. ಅವಾಗ ಅವರನ್ನು ಬದುಕಿಸಲು ಬಂದವರು ಏನು ಮಾಡ್ತಾರೆ ಗೊತ್ತಾ? ಆ ದುಃಖಿತರಿಗೆ ಯಾವುದೇ ಕಾರಣದಿಂದ ವಿರೋಧ ಹೇಳಲ್ಲ. ಏನು ಮಾಡ್ತಾರೆ ಅಂದರೆ, ಅವ್ರು ಹೇಳಿದ್ದೆಲ್ಲ ಸರಿ ಅಂತಾನೆ ಅವ್ರ ಜೊತೆ ವರ್ತಿಸ್ತಾ ಅವರನ್ನು ದುಃಖದಿಂದ ಹೊರಗೆ ತರಕ್ಕೆ ನೋಡ್ತಾರೆ. ತನ್ನ ವಿರೋಧ ಮಾಡೋರು ಯಾರೂ ಇಲ್ಲ ಅಂತ ಆ ಸಹಾಯ ಪಡೆದವರ ಮನಸ್ಸು ಹೇಳುವಾಗ, ಜೊತೆಗೆ ಇವರಲ್ಲಿ ಮಿತ್ರತ್ವ ಕೂಡ ಬೆಳೆದಿರುತ್ತೆ, ಕಷ್ಟದಿಂದ ಹೊರಬರುವವರಿಗೆ ಸಹಾಯ ಮಾಡ್ತಾರೆ ಅಂತ.
ಆಗ ಏನಾಗುತ್ತೆ ಅಂದರೆ ಆ ಸಹಾಯ ಪಡೆದವರ ಮನಸ್ಸು ನನಗೆ ಇನ್ನು ಯಾರೂ ವಿರೋಧ ಹೇಳಲ್ಲ ಅಂತ ಅನಿಸಿ ತಮ್ಮ ಒಂದು ಮನಸ್ಸಿನ ಆಸೆಗಳನ್ನು ಅಥವಾ ಅಭಿಪ್ರಾಯಗಳನ್ನು ಸಹಾಯ ಮಾಡುವವರ ಮೇಲೆ ಹೇರಕ್ಕೆ ಹೋಗ್ತಾರೆ ಅಲ್ವಾ. ಆಗ ಸಂಬಂಧ ಕೆಡುವುದು ಇಲ್ಲೇ. ಇದೇ ಮನುಷ್ಯನ ಮನಸ್ಸಿನ ಸಂದಿಗ್ಧ ಅಂತ ನಾನು ಹೇಳಿದ್ದು ಅಲ್ವಾ. ಈಗ ಸಹಾಯ ಮಾಡಲು ಬಂದವರ ಮನಸ್ಸು ಕೆಡುತ್ತೆ ಇದರಿಂದ, ಸಹಾಯಕ್ಕೆ ಒಳಪಡುವವರ ಮನಸ್ಸು ಕೆಡುತ್ತೆ ಇದರಿಂದ. ಇದನ್ನ ಒಂದು ತಪ್ಪಿಸಿ ಬಿಟ್ರೆ ನಾವು ಜೀವನದಲ್ಲಿ ಮನುಷ್ಯನ ಸಂಬಂಧವನ್ನ ಕೊಟ್ಟು ತೆಗೆದುಕೊಂಡು ಮಾಡುವಂತ ಒಂದು ಒಳ್ಳೆಯ ಸಂಬಂಧ ರೂಪಿಸ್ಬೋದು. ಈ ವಯನಾಡಿನ ದುರಂತದ ಸಂದರ್ಭದಲ್ಲಿ ಎಷ್ಟೋ ಹೃದಯಗಳು ಸಹಾಯ ಮಾಡಿದೆ, ತಮ್ಮ ಕೈಲಾದಷ್ಟನ್ನ ಕೊಟ್ಟಿದೆ. ಅದು ಬಹಳ ಮುಖ್ಯವಾಗಿ ಎಲ್ಲ ವಿಧದಿಂದ ತನುಮನಧನ ಸಹಾಯ ಅಂತಾರೆ, ಅದರಿಂದ ಎಲ್ಲರೂ ಹೊರಬರಲಿ ಅನ್ನೋದು ನಮ್ಮ ಆಸೆಯಾಗಿದೆ. ಆದರೆ ಉಳಿದವರು ಆ ದುರಂತದಲ್ಲಿ ಬದುಕುಳಿದವರು ಈ ಬಲಹೀನತೆಯನ್ನ ಮೊದಲು ಗಮನಿಸಬೇಕು. ಸಹಾಯ ಮಾಡಿದವರು ತಮಗೆ ವಿರುದ್ಧ ಹೇಳಿಲ್ಲ ಅನ್ನೋ ಮಾತ್ರಕ್ಕೆ ಅವರ ಮೇಲೆ ಹಕ್ಕನ್ನು ಚಲಾಯಿಸುವುದು ಯಾವುದೇ ಕಾರಣದಿಂದ ತಪ್ಪಾಗುತ್ತೆ. ಅವರು ಒಮ್ಮೆ ಅದರಿಂದ ಹೊರಬಂದ ಮೇಲೆ ತಮ್ಮ ಜೀವನವನ್ನು ತಾವು ರೂಪಿಸಿಕೊಳ್ಬೇಕು ಅನ್ನೋದು ಮರಿಬಾರದು ಅಲ್ವಾ. ಜೊತೆಗೆ ಈ ವಯನಾಡು ದುರಂತವನ್ನು ಒಂದು ಕಡೆ ಇಡಿ, ಇನ್ನು ಸಾಮಾನ್ಯ ಜೀವನದಲ್ಲಿ ನೋಡೋಣ. ಯಾರಾದರೂ ಒಂದು ಇಷ್ಟಪಟ್ಟಿದ್ದು ನೆರವೇರಲಿಲ್ಲ ಅಂದರೆ, ಅದೇ ಕೆಲಸ ಸಿಕ್ಕಲಿಲ್ಲ, ಬಡ್ತಿ ಸಿಕ್ಕಲಿಲ್ಲ, ಅಥವಾ ಹುಡುಗಿ ನಿರಾಕರಿಸಿದ್ಲು, ಹಿಂಗೇನು ಆತ್ಮಹತ್ಯೆ ಮಾಡಕ್ಕಾಗ್ತಾರಲ್ಲ, ಅವರನ್ನು ತಪ್ಸಕ್ಕೆ ಹೋಗಿ ನಾವು ಉಳಿಸ್ತೀವಿ ಅಂತ ಇಟ್ಕೊಳ್ಳಿ. ಆಗ ಅವರು ಜೀವನದಲ್ಲಿ ತುಂಬ ನೊಂದಿರ್ತಾರಲ್ಲ, ಎಲ್ಲದನ್ನು ಬೇಡ 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 ಅಂತ ದೇವರು ನಿರಾಕರಿಸಿದ್ದಾರೆ, ಹಂಗಾಗಿ ನಂಗೆ ಜೀವನನೇ ಬೇಡ ಅಂತ ತಾನೇ ಸಾಯಕ್ಕೆ ಅವ್ರು ಹೊರಟಿರೋದು. ಆಗ ಇಲ್ಲಪ್ಪ ಅಥವಾ ಇಲ್ಲಮ್ಮ ನೀನು ಸಾಯ್ಬಾರ್ದು ಅಂತ ನಾವು ಅವರಂತ ಹೇಳುದು, ಅವ್ರು ಹೇಳಿದಕ್ಕೆಲ್ಲ ಹೌದಪ್ಪ ಹೌದಪ್ಪ ಅಂತಿದ್ರೆ ಅವರು ಪುನಃ ನಮ್ಮ ಹೌದು ಅನ್ನುವುದನ್ನ ಬಲಹೀನತೆ ಅಂತ ತಿಳ್ಕೊಂಡು ಪುನಃ ತಮ್ಮ ಇಷ್ಟಾನಿಷ್ಟಗಳನ್ನ ನಮ್ಮ ಮೇಲೆ ಹೇರಕ್ಕೆ ನೋಡಿದಾಗ ಪುನಃ ನಮ್ಮ ಸಂಬಂಧವೂ ಕೆಡುತ್ತೆ, ಅವರ ಮನೋಭಾವವೂ ಹಾಳಾಗುತ್ತೆ ಅಲ್ವಾ. ಇದನ್ನೇ ನಾನು ಹೇಳಿದ್ದು, ಇದರಲ್ಲಿ ಸಮತೋಲನ ಸಾಧಿಸುವುದು ಬಹಳ ಮುಖ್ಯ ಆಗಿದೆ. ಅದೇ ಕಾರಣದಿಂದ ನಾನು ಮತ್ತೆ ಹೇಳ್ತಿರ್ತೀನಿ, ಜೀವನದಲ್ಲಿ ಇಂಥ ಸಂದಿಗ್ಧಗಳನ್ನ ನಾವು ಗುರುತಿಸಿ ಪರಿಹರಿಸ್ಬಿಟ್ರೆ ನಮ್ಮಷ್ಟು ನೆಮ್ಮದಿಯ ಜೀವಿಗಳು ಯಾರೂ ಇಲ್ಲ. ಅಂದರೆ ಮನವೆಂಬ ಮರಕಟ್ಟವನ್ನು ಹತೋಟಿಯಲ್ಲಿಡುವುದು ಅಷ್ಟೊಂದು ಸುಲಭ ಅಲ್ಲ. ಅದು ನಿಮಗೆ ಗೊತ್ತಿದೆ, ರಾಮಾಯಣದಲ್ಲಿ ಹನುಮಂತ ಮತ್ತೆ ಅವನ ವಾನರ ಪಡೆಯ ಪಾತ್ರದ ಕಲ್ಪನೆ ಬಂದಿರುವುದೇ ಆ ಕಾರಣದಿಂದ. ಮಂಗಗಳು ಏನು ಅಂತ ಗೊತ್ತಲ್ಲ, ಅವುಗಳ ಮನಸ್ಸು ವೇಗವಾಗಿ ಓಡ್ತದೆ ಅಂತ ಹೇಳಿ ವಿಜ್ಞಾನನೂ ಹೇಳುತ್ತೆ. ಅದರಿಂದ ಆ ಮಂಗಗಳಿಗೆ ಸ್ಥಿಮಿತ ಇರೋದಿಲ್ಲ, ಅವು ಒಂದ್ ಕಡೆ ಕೂತಲ್ಲಿ ಕೂರಲ್ಲ, ನಿಂತ ಕಡೆ ನಿಲ್ಲಲ್ಲ ಅಂತ ಹೇಳ್ತಾರೆ. ಆದರೆ ಅವುಗಳಿಗೆ ತರಬೇತಿ ಕೊಟ್ಟು ಅವುಗಳನ್ನ ಪ್ರೀತಿ ವಿಶ್ವಾಸದಿಂದ ನಾವು ನಿರಂತರವಾಗಿ ಮನೆಯ ಸದಸ್ಯರಂತೆ ನೋಡಿಕೊಂಡಾಗ ಹೇಳಿದಂತೆ ಕೇಳ್ತವೆ. ಆದ್ರೂ ಹುಟ್ಟುಗುಣ ಸುಟ್ಟರು ಹೋಗಲ್ಲ ಅಂತ ಎಲ್ಲ ಕೊಚ್ಚಿ ಕೆಡವಿ ಕೆಲವು ಸರಿ ಹಾಕ್ತವೆ, ಮನಸ್ಸನ್ನ ಹತೋಟಿಯಲ್ಲಿ ಇಟ್ಟುಕೊಳ್ಳಲು ಆಗದೆ. ಆದ್ರೂ ಜನ ಸಹಿಸ್ಕೊಂಡಿರ್ತಾರೆ. ನಾನು ಹೇಳಿದ್ನಲ್ಲ, ವಯನಾಡಿನ ದುರಂತದಿಂದ ನಾವೇನ್ ಪಾಠ ಕಲ್ತ್ವಿ, ಹಾಗೆ ನಮ್ಮ ಜೀವನದಲ್ಲಿ ನಾವ್ಯಾರಿಗಾದ್ರು ಸಹಾಯ ಮಾಡಕ್ ಹೋದಾಗ ಸಹಾಯ ಪಡೆದವರು ನಮ್ಮ ಸಹಾಯವನ್ನು ಮತ್ತು ಮನಸ್ಸಿನ ಉದಾರತೆಯನ್ನು ಟೇಕನ್ ಫಾರ್ ಗ್ರಾಂಟೆಡ್ ಅಂತ ತಿಳ್ಕೊಳ್ಳದ ಹಾಗೆ ನೋಡಿಕೊಳ್ಳೋಣ. ಅದರಿಂದ ಇಬ್ಬರ ಸಂಬಂಧವು ಉಳಿಯುತ್ತೆ, ಮಾನವೀಯತೆಯನ್ನು ಉಳಿಯುತ್ತೆ. ಬಾಕಿ ಎಲ್ಲ ವಿಷಯ ನಾಳೆ ಮಾತಾಡೋಣ. ನಮಸ್ತೆ.